ಜೋಡಿ ಪಾರಿವಾಳಗಳು ಹಾರಿ ಹೋಗಿವೆ. ಮಾರಿ ಹೋದವನ ಮೇಲೆ ಈಗ ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿದೆ. ಪಾರಿವಾಳಕ್ಕಾಗಿ ಬೆಳಗಾವಿಯಲ್ಲಿ ಗುಂಪು ಘರ್ಷಣೆ ಏರ್ಪಟ್ಟಿದೆ. ಚಾಕು ಇರಿತದಲ್ಲಿ ಓರ್ವನ ಸ್ಥಿತಿ ಗಂಭೀರವಾಗಿದೆ. ಪೊಲೀಸರಿಂದ 12 ಜನರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬೆಳಗಾವಿಯ ಹಲಗಾ ಬಸ್ತವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಎರಡೂ ಪಾರಿವಾಳಗಳಿಗಾಗಿ ಇದೀಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಚಾಕು ಇರಿತದಲ್ಲಿ ಓರ್ವನ ಸ್ಥಿತಿ ಗಂಭೀರವಾಗಿದೆ. ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಜನರನ್ನ ಬಂಧನ ಮಾಡಿದ್ದಾರೆ. ಬೆಳಗಾವಿಯ ಹಲಗಾ ಬಸ್ತವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಎರಡು ಪಾರಿವಾಳಗಳಿಗಾಗಿ ಈಗ ಪೊಲೀಸರೇ ಶೋಧವನ್ನ ನಡೆಸ್ತಾ ಇದ್ದಾರೆ. 2 ಜೋಡಿ ಪಾರಿವಾಳಗಳು ಹಾರಿ ಹೋಗಿವೆ. ಈ ವಿಚಾರವಾಗಿ ಗುಂಪು ಘರ್ಷಣೆ ಏರ್ಪಟ್ಟಿದೆ. ಮಾರಿ ಹೋದಂತಹ ವ್ಯಕ್ತಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಚಾಕು ಇರಿತದಲ್ಲಿ ಆತನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಆತ. ಪೊಲೀಸರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಜನರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬೆಳಗಾವಿಯ ಹಲಗಾ ಬಸ್ತವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಸದ್ಯ ಈಗ ಪೊಲೀಸರೇ ಈ ಹಾರಿ ಹೋಗಿರುವಂತಹ ಪಾರಿವಾಳದ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಪಾರಿವಾಳಕ್ಕಾಗಿ ಬೆಳಗಾವಿಯಲ್ಲಿ ಗುಂಪು ಘರ್ಷಣೆ ಏರ್ಪಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಹಾರಿ ಹೋದ ಪಾರಿವಾಳ ಸಿಕ್ತಾ? ಇನ್ನ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ ಹೇಗಿದ್ದಾರೆ? ಅರ್ಪಿತಾ, ಬಹಳ ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದು. ಇದು ಬೆಳಗಾವಿ ಮಹಾನಗರದಲ್ಲಿ 2 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಮಾಳಮಾರುತಿ ಪೊಲೀಸ್ ಠಾಣೆ, ಮತ್ತೊಂದು ಏನಂದ್ರೆ ಹಿರೇಬಗಡಿ ಪೊಲೀಸ್ ಠಾಣೆ ದಾಖಲಾಗಿದೆ. ಈ ವಿಚಾರ ಸಂಬಂಧಪಟ್ಟಂಗೆ ಒಂದಿಷ್ಟು ಚಾಕು ಇರಿತಾಗಿರುವಂತದ್ದು, ಗುಂಪು ಘರ್ಷಣೆ ಆಗಿರುವಂತದ್ದು, ಮತ್ತೆ ಪಾರಿವಾಳ ವಿಚಾರವಾಗಿ ಏನು 1500 ರೂಪಾಯಿಗಳಿಗೆ ಏನು ದರ್ಶನ್ ಅನ್ನೋರು ಪಾರಿವಾಳಗಳನ್ನ ಮಾರಿದ್ರು, ಅದನ್ನ ಆದಿತ್ಯನವರು ವಾಪಸ್ ಕೊಡಲಿಲ್ಲ. ಆ ಪಾರಿವಾಳ ಕೂಡ ಇಲ್ಲ, ಇಲ್ಲೇ ಹಾರಿ ಹೋಗಿದೆ ಅಂತ ದೊಡ್ಡದಾದ ಘರ್ಷಣೆ ಆಗತ್ತೆ, ಗಲಾಟೆ ಆಗತ್ತೆ. ಒಂದು ಊರಿನಿಂದ ಅಂದ್ರೆ ಬಸವನಕುರ್ಚಿಯಿಂದ ಬಂದು ಪಾರಿವಾಳ ತಗೊಂಡೋಗಿರ್ತಾರೆ. ಅದು ಬಸ್ತವಾಡ ಗ್ರಾಮದಲ್ಲಿ ಗಲಾಟೆ ಆಗಿ ರದ್ದಂತಾಗಿರುವಂತದ್ದು. ಮತ್ತೆ ಈಗ ದರ್ಶನ್ ಏನು ಚಾಕು ಇರುತ್ತಾಗಿದೆ, ಆ ಚಾಕು ಇರುತ್ತ ದರ್ಶನ್ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮತ್ತು ಸ್ಥಿತಿ ಗಂಭೀರವಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.